ನಮಸ್ಕಾರ ಸ್ನೇಹಿತರೆ. ಸಿಂಹ ರಾಶಿಯವರು ಹುಟ್ಟಿನಿಂದಲೇ ರಾಜನಂತೆ ಬದುಕಲು ಇಷ್ಟಪಡುವವರು. ನಾಯಕತ್ವ, ಅಧಿಕಾರ ಮತ್ತು ಗೌರವ ಇವರ ರಕ್ತದಲ್ಲೇ ಬೆರೆತು ಹೋಗಿರುತ್ತದೆ. ಆದರೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಮನ್ನಣೆ ಸಿಗದೇ ಇದ್ದಾಗ, ನಿಮ್ಮ ಮಾತಿಗೆ ಯಾರೂ ಬೆಲೆ ಕೊಡದೇ ಇದ್ದಾಗ ನಿಮಗೆ ಬಹಳ ನೋವಾಗುತ್ತದೆ. ಏನಿದು ಬರೀ ಅವಮಾನವೇ ಆಯ್ತಲ್ಲ, ಜೀವನದಲ್ಲಿ ಗೌರವಯುತವಾಗಿ ಬದುಕುವುದು ಯಾವಾಗ ಅಂತ ನಿಮಗೆ ಅನಿಸದೇ ಇರುವುದಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೂ ಹಾಗೂ ನಿಮ್ಮ ಅದೃಷ್ಟವೇ ಬದಲಾಗಿ ನೀವು ರಾಜನಂತೆ ಬಾಳಲು ಬೇಕಾದ ಒಂದು ಅದ್ಭುತ ತಂತ್ರವನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೀನಿ. ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರಬೇಕು, 10 ಜನ ನನ್ನನ್ನು ಅನುಸರಿಸಬೇಕು, ಸಮಾಜದಲ್ಲಿ ಒಂದು ದೊಡ್ಡ ಹೆಸರು ಮಾಡಬೇಕು ಎನ್ನುವ ಮಹತ್ವಾಕಾಂಕ್ಷೆ ಸಿಂಹರಾಶಿಯವರಲ್ಲಿ ಇರುತ್ತದೆ. ಆದರೆ ನಿಮ್ಮ ಅಹಂ ಮತ್ತು ಕೋಪವೇ ಕೆಲವೊಮ್ಮೆ ನಿಮ್ಮ ಯಶಸ್ಸಿಗೆ ಅಡ್ಡಲಾಗುತ್ತದೆ. ಇದೆಲ್ಲವನ್ನ ಮೀರಿ ಯಶಸ್ವಿಯಾಗಲು ಈ ಸೀಕ್ರೆಟ್ ಫಾರ್ಮುಲಾನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಖಂಡಿತವಾಗಲೂ ಕೂಡ ಸಮಾಜದಲ್ಲಿ ಕೀರ್ತಿ, ಪ್ರತಿಷ್ಠೆಯನ್ನು ಗಳಿಸುತ್ತೀರಾ. ಆ ಲಕ್ ಸೀಕ್ರೆಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ನೋಡಿ. ಅದಕ್ಕೂ ಮುನ್ನ ನೀವು ಸಿಂಹರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ದಿನದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸಿಂಹ ರಾಶಿಯವರು ಎಲ್ಲೇ ಇದ್ದರೂ ತಮ್ಮ ಪ್ರತಿಭೆಯನ್ನು ಬೀರಿ ಎಲ್ಲರ ಗಮನವನ್ನು ತಮ್ಮತ್ತ ಸೆಳೆಯುತ್ತಾರೆ. ಇವರು ನಾಯಕನಾಗಿ ಮುಂದೆ ನಿಂತು ಜವಾಬ್ದಾರಿಗಳನ್ನು ನಿಭಾಯಿಸಲು ಇಷ್ಟಪಡುತ್ತಾರೆ. ಸಿಂಹದಂತೆ ಗಾಂಭೀರ್ಯವಿದ್ದರೂ ಇವರದ್ದು ಮಕ್ಕಳಂತಹ ಮೃದು ಹೃದಯ. ಕಷ್ಟ ಎಂದು ಬಂದವರಿಗೆ ಇಲ್ಲ ಎನ್ನದೆ ಸಹಾಯ ಮಾಡುವ ಉದಾರ ಗುಣ ಇವರದ್ದು. ಇವರ ಸ್ನೇಹ ಮತ್ತು ಪ್ರೀತಿ ಬಹಳ ಪ್ರಾಮಾಣಿಕವಾಗಿರುತ್ತದೆ. ತಾವು ನಂಬಿದವರಿಗಾಗಿ ಯಾವುದೇ ಹಂತಕ್ಕೂ ಹೋಗಲು ಸಿದ್ಧರಿರುತ್ತಾರೆ. ಈ ರಾಶಿಯ ಅಧಿಪತಿ ಗ್ರಹಗಳ ರಾಜ, ಆತ್ಮಕಾರಕ, ತೇಜಸ್ಸಿನ ಅಧಿಪತಿ ಸೂರ್ಯದೇವ. ಈ ಕಾರಣದಿಂದಾಗಿಯೇ ಸಿಂಹ ರಾಶಿಯವರಲ್ಲಿ ಆತ್ಮವಿಶ್ವಾಸ, ಧೈರ್ಯ ಮತ್ತು ಅಧಿಕಾರದ ಗುಣಗಳು ಹೆಚ್ಚಾಗಿರುತ್ತವೆ. ಈ ಸೂರ್ಯದೇವನ ಅಧಿಪತಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಅಥವಾ ಮಹಾವಿಷ್ಣು. ಸ್ನೇಹಿತರೆ, ಸಿಂಹ ರಾಶಿಯವರು ನಿಯಮಿತವಾಗಿ ಸೂರ್ಯನ ಆರಾಧನೆ ಅಥವಾ ವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ಜೀವನದಲ್ಲಿ ಉನ್ನತ ಸ್ಥಾನ, ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಮತ್ತು ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತದೆ. ಸಿಂಹ ರಾಶಿಯವರ ಅತಿ ದೊಡ್ಡ ಶತ್ರು ಎಂದರೆ ಅದು ಅವರ ಅಹಂ. ಇವರಿಗೆ ವಿಮರ್ಶೆಯನ್ನು ಸಹಿಸಿಕೊಳ್ಳುವುದು ಬಹಳ ಕಷ್ಟ. ಯಾರಾದರೂ ತಮ್ಮನ್ನು ಟೀಕಿಸಿದರೆ ಅಥವಾ ಅವಮಾನ ಮಾಡಿದರೆ ಅದನ್ನು ಎಂದಿಗೂ ಮರೆಯುವುದಿಲ್ಲ. ಆದರೆ ಸಿಂಹ ರಾಶಿಯವರನ್ನು ಹೊಗಳಿ ಮಾತನಾಡಿಸಿದರೆ ಅವರಿಂದ ಏನು ಬೇಕಾದರೂ ಮಾಡಿಸಬಹುದು. ಇವರು ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಪ್ರತಿಷ್ಠೆಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ತುಂಬಾ ನಿಷ್ಠಾವಂತರು ಮತ್ತು ರಕ್ಷಕರಾಗಿರುತ್ತಾರೆ. ತಮ್ಮ ಸಂಗಾತಿಗೆ ಮತ್ತು ಕುಟುಂಬಕ್ಕೆ ಸಂಪೂರ್ಣ ರಕ್ಷಣೆ ನೀಡುತ್ತಾರೆ. ಆದರೆ ಸಂಬಂಧದಲ್ಲಿ ತಾವೇ ಮೇಲೆ ಇರಬೇಕು ಎಂದು ಬಯಸುತ್ತಾರೆ. ಹಣಕಾಸಿನ ವಿಚಾರದಲ್ಲಿ ಇವರು ಐಷಾರಾಮಿ ಜೀವನವನ್ನು ಇಷ್ಟಪಡುವುದರಿಂದ ಅದಕ್ಕಾಗಿ ಹೆಚ್ಚು ಖರ್ಚು ಮಾಡುತ್ತಾರೆ. ದುಬಾರಿ ವಸ್ತುಗಳನ್ನು ಖರೀದಿಸುವುದು ಇವರಿಗೆ ತುಂಬಾ ಇಷ್ಟ. ಇಂತಹ ಸಿಂಹ ರಾಶಿಯವರು ಜೀವನದಲ್ಲಿ ಅಭಿವೃದ್ಧಿಯಾಗಬೇಕು, ಅಂದುಕೊಂಡ ಸ್ಥಾನ ಸಿಗಬೇಕು ಅಂತ ಅಂದ್ರೆ ಒಂದು ಸರಳವಾದ ತಂತ್ರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ತೇಜಸ್ಸು ಹೆಚ್ಚಾಗಿ ಸಮಾಜದಲ್ಲಿ ನಿಮ್ಮ ಕೀರ್ತಿ ಪತಾಕೆ ಹಾರುವುದು ಖಚಿತ. ಹಾಗಾದರೆ ಆ ತಂತ್ರ ಏನು ಅಂದ್ರೆ, ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಬೇಕು. ಸಿಂಹ ರಾಶಿಯವರಿಗೆ ಕೆಂಪು, ಕೇಸರಿ ಬಣ್ಣಗಳು ಬಹಳ ಶ್ರೇಷ್ಠ. ಆ ಕೆಂಪು ವಸ್ತ್ರದ ಮೇಲೆ 2 ಮಣ್ಣಿನ ಹಣತೆಗಳನ್ನು ಇಡಬೇಕು. ಅದಕ್ಕೆ ಸ್ವಲ್ಪ ಹಸುವಿನ ತುಪ್ಪವನ್ನು ಹಾಕಿ ದೀಪವನ್ನು ಸಿದ್ಧಪಡಿಸಬೇಕು. ನೀವು ಪ್ರತಿ ಭಾನುವಾರದಂದು ಯಾವುದೇ ವಿಷ್ಣು ಅಥವಾ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗಿ ಈ ಕೆಂಪು ಬಟ್ಟೆಯ ಮೇಲೆ 2 ತುಪ್ಪದ ದೀಪಗಳನ್ನು ಹಚ್ಚಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ಮಂತ್ರವನ್ನು 11 ಬಾರಿ ಜಪಿಸಬೇಕು. ಈ ರೀತಿ ಸತತವಾಗಿ 7 ಭಾನುವಾರಗಳ ಕಾಲ ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಸಮಾಜದಲ್ಲಿ ಗೌರವ, ಕೀರ್ತಿ, ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ. ಸಿಂಹ ರಾಶಿಯವರು ಧರಿಸಬೇಕಾದಂತಹ ಅದೃಷ್ಟದ ರತ್ನ ಯಾವುದು ಅಂದರೆ ಅದು ಮಾಣಿಕ್ಯ. ಈ ರತ್ನವು ಸೂರ್ಯನ ಶಕ್ತಿಯನ್ನು ಹೆಚ್ಚಿಸಿ ನಿಮಗೆ ಅಧಿಕಾರ, ಆರೋಗ್ಯ ಮತ್ತು ಯಶಸ್ಸನ್ನು ತಂದುಕೊಡುತ್ತದೆ. ಆದರೆ ಇದನ್ನು ಧರಿಸುವ ಮುನ್ನ ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನವನ್ನು ಪರಿಶೀಲಿಸಿ. ನಿಮ್ಮ ಹತ್ತಿರದ ಅನುಭವಿ ಜ್ಯೋತಿಷಿಗಳ ಸಲಹೆ ಪಡೆದೇ ಧರಿಸಿಕೊಳ್ಳಿ. ಈ ಮಾಹಿತಿಯನ್ನ ಸಿಂಹ ರಾಶಿಯ ನಿಮ್ಮ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಅವರು ಕೂಡ ತಮ್ಮ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವಂತಾಗಲಿ. ನಿಮಗೂ ಒಳಿತಾಗುತ್ತದೆ. ಸಿಂಹ ರಾಶಿಯವರ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.